ಹಾಗೆ ಶ್ರೀ ಆನಂದ್ ಎಂ ಸರ್ ಅವರು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ವೆಂಕಟೇಶ್ ಸರ್ ಅವರು ಸದಸ್ಯರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಪ್ರಸನ್ನ ಕುಮಾರ್ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮಂಡ್ಯ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಶ್ರೀನಿವಾಸ್ ಕೆ ಅವರು ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಮಂಡ್ಯ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀ ಕುಮಾರಸ್ವಾಮಿ ಸರ್ ಅವರು, ಎಪಿಸಿ ಅವರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ, ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತರನ್ನು ಸ್ವಾಗತಿಸಿದಂತಹ ಶ್ರೀಮತಿ ಗೀತಾಲಕ್ಷ್ಮಿ ಮೇಡಮ್ ಅವರಿಗೆ ಧನ್ಯವಾದಗಳು. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತೇಳಿ ಶ್ರೀ ಸುಬ್ರಹ್ಮಣ್ಯ ಜಯಂತ್ ಭಾಗವಹಿಸಿದಂತ ನನ್ನ ಸಹೋದರ ನ್ಯಾಯಾಧೀಶರಾದ ಆನಂದ್ ಅವರೇ, ಮಕ್ಕಳ ಮತ್ತು ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿನಿಯರೇ, ಮಹಿಳೆಯರೇ, ಬಂಧು ಭಗಿನಿಯರೇ, ಇವತ್ತಿನ ದಿವಸ ರಾಜ್ಯ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯದ ಒಂದು ಮಾರ್ಗದರ್ಶನದಲ್ಲಿ ಸೂಚನೆ ಮೇರೆಗೆ ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಾವು ದಿನಪತ್ರಿಕೆಗಳಲ್ಲಿ ಓದಿರುವಂತೆ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದಂತೆ, ವಿಶ್ವದಾದ್ಯಂತ ಮಾನವ, ವಿಶೇಷವಾಗಿ ಮಕ್ಕಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಕಾರಣ ಅಂತಂದರೆ, ಕುಟುಂಬದಲ್ಲಿ ಅಥವಾ ಗ್ರಾಮದಲ್ಲಿ ಏನು ನಿರ್ಲಕ್ಷ್ಯತನದಿಂದ ಜೀವನ ನಡೆಸ್ತಾ ಇರ್ತೀವಿ, ಅದು ಮುಖ್ಯ ಕಾರಣ ಆಗಿ ಈ ಒಂದು ಮಕ್ಕಳ ಕಳ್ಳ ಸಾಗಾಣಿಕೆ ಮತ್ತು ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಈಗ ಬರೀ ಕಳ್ಳ ಸಾಗಾಣಿಕೆ ಅನ್ನೋ ಪದ ಅಲ್ಲ, ಈ ರೋಗ ಪತ್ತೆ ಮಾಡುವಂತಹ ಕೇಂದ್ರಗಳಲ್ಲಿ ಮನುಷ್ಯನ ಅಂಗಾಂಗಗಳನ್ನು ಸಮೇತ ಕಳ್ಳ ಸಾಗಾಣಿಕೆ ಮತ್ತೆ ಕಳ್ಳತನ ಮಾಡೋದು ಕಂಡು ಬರ್ತಾ ಇದೆ. ಈ ಒಂದು ವಿಚಾರವನ್ನು ಪೊಲೀಸ್ ಇಲಾಖೆಯವರು, ಜಿಲ್ಲಾಡಳಿತದವರು, ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಏನು ಸರ್ಕಾರದ ವಿವಿಧ ಇಲಾಖೆಯವರು ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಮಾತ್ರ ತಡೆಯಲು ಸಾಧ್ಯ. ಕೇವಲ ಒಂದು ಇಲಾಖೆಯಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಈ ಒಂದು ಕಳ್ಳ ಸಾಗಾಣಿಕೆ ಮುಂತಾದ ಕೆಟ್ಟ ಕೆಲಸಗಳನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮ ಹಂತದಲ್ಲಿ ಪ್ರಕರಣಗಳು ನ್ಯಾಯಾಲಯಕ್ಕೆ ಬರುತ್ತೆ. ನ್ಯಾಯಾಲಯಕ್ಕೆ ಬರಲಿಕ್ಕಿಂತ ಮುಂಚೆ
ಇಲ್ಲ ಕಳ್ಳ ಸಾಗಾಣಿಕೆ ನಡೆದಿರುತ್ತೆ, ಇಲ್ಲ ಕಳ್ಳ ಸಾಗಾಣಿಕೆಗೆ ಪ್ರಯತ್ನ ನಡೆದಿರುತ್ತೆ. ವಿಶೇಷವಾಗಿ ನ್ಯಾಯಾಲಯಕ್ಕೆ ಪ್ರಥಮ ವರ್ತಮಾನ ವರದಿ ಬರುವುದಕ್ಕಿಂತ ಮುಂಚೆ ಘಟನೆ ನಡೆದೋಗಿರುತ್ತೆ. ಪ್ರಥಮ ವರ್ತಮಾನ ವರದಿ ಬಂದ ನಂತರ ಪೊಲೀಸ್ನವರು ತನಿಖೆ ಮಾಡಿ ವರದಿ ದಾಖಲೆ ಮಾಡಿ ಕೇಸ್ ನಡೆದು ಶಿಕ್ಷೆ ಆಗೋ ಟೈಮಲ್ಲಿ ಅದು ನೊಂದವರು ಅಥವಾ ನೊಂದ ಕುಟುಂಬದವರಿಗೆ ನ್ಯಾಯ ಸಿಗುವಂಥ ಸಾಧ್ಯತೆ ಬಹಳ ಕಡಿಮೆ. ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮಗಳ ನಡುವೆ ಕಳ್ಳ ಸಾಗಾಣಿಕೆಗಾರರು, ಕಳ್ಳ ಸಾಗಾಣಿಕೆ ಮಾಡುವ ಮನಸ್ಸು ಉಳ್ಳವರು ನಡೆದಾಡುವುದು ನಿಮ್ಮ ಗಮನಕ್ಕೆ ಬರುತ್ತದೆ. ಸರಿಯಾಗಿ ಗಮನಕ್ಕೆ ನೋಡಿದರೆ ಅವರು ನಡೆದಾಡುವ ಶೈಲಿ, ಅವರು ಮಾತನಾಡುವ ಒಂದು ಶೈಲಿಯಲ್ಲಿಯೇ, ಅವರ ಜೀವನ ಶೈಲಿಯಲ್ಲಿಯೇ ಗೊತ್ತಾಗುತ್ತೆ. ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇಲ್ಲ, ಏನೋ ಒಂದು ಕಳ್ಳ ವ್ಯಾಪಾರ ಮಾಡಿ ಕಳ್ಳ ಕೆಲಸ ಮಾಡಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಇಂಥ ಒಂದು ಅನುಮಾನಾಸ್ಪದ ವ್ಯಕ್ತಿಗಳು ನಿಮ್ಮ ನಡುವೆ ಕಂಡು ಬಂದರೆ ಕೂಡಲೇ ಪೊಲೀಸ್ ಇಲಾಖೆಯವರಿಗೆ, ಈ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕದ ಸಿಬ್ಬಂದಿ ಅಧಿಕಾರಿಗಳಿಗೆ, ಮಹಿಳೆಯರ ರಕ್ಷಣೆ ಅಧಿಕಾರಿಗಳಿಗೆ ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೊಟ್ಟು ಈ ಒಂದು ಕೆಟ್ಟ ಕೆಲಸಗಳನ್ನು ನಡೆಯದಂತೆ ತಡೆಯಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಇಲಾಖೆಯಲ್ಲೂ ಸಮೇತ ಈ ಫೋನ್ ನಂಬರ್ಸ್ ಇದೆ, ಫೋನ್ ನಂಬರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಫೋನ್ಗೆ ಮಾಹಿತಿಯನ್ನು ಕೊಡುವ ಮೂಲಕ ಈ ಒಂದು ಕಳ್ಳ ಸಾಗಾಣಿಕೆ ತಡೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಕೇಳಿಕೊಂಡು ನನ್ನ ಮಾತನ್ನು ಜೈ. ಒಂದು ವಿಶ್ವ ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಸುಬ್ರಹ್ಮಣ್ಯ ಸಾಹೇಬ್ರೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಂಡ್ಯದ ಎಸ್ಪಿ ಅವರಾದಂತಹ ಶೋಭಾರಾಣಿ ಅವರೇ, ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದಂತಹ ವೆಂಕಟೇಶ್ ಅವರೇ, ಪ್ರಸನ್ನಕುಮಾರ್ ಅವರೇ, ಶ್ರೀನಿವಾಸ್ ಅವರೇ, ಗೀತಾಲಕ್ಷ್ಮಿ ಅವರೇ, ಯೋಗೇಶ್ ಅವರೇ, ಮೊಹಮ್ಮದ್ ಮುಕ್ತಾರ್ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳ್ಕೊಳ್ಳಲು ಆಗಮಿಸಿರುವಂತಹ ನೆಚ್ಚಿನ ವಿದ್ಯಾರ್ಥಿನಿಯರೇ, ಅಂಗನವಾಡಿ ಕಾರ್ಯಕರ್ತರೇ, ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಪತ್ರಕರ್ತ ಮಾಧ್ಯಮ ಮಿತ್ರರೇ, ನಾವು ಪ್ರತಿ ವರ್ಷ ಜುಲೈ 30ರಂದು ವಿಶ್ವ ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇದರ ಪ್ರಮುಖ ಉದ್ದೇಶ ಯಾರು ಮಾನವ ಕಳ್ಳ ಸಾಗಣೆಗೆ ಬಲಿಯಾಗಿದ್ದಾರೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು, ಮತ್ತೆ ವಿಶ್ವ ಮಾನವ ಕಳ್ಳ ಸಾಗಣೆ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನ ಜಾಗೃತಿ ಮೂಡಿಸಿ ಆ ಮೂಲಕ ಈ ಒಂದು ಕಳ್ಳ ಸಾಗಣೆಯನ್ನು ತಡೆಯುವಂತಹ ಉದ್ದೇಶದಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ನೋಡಿ, ಮಾನವ ಕಳ್ಳ ಸಾಗಣೆ ದಿನಾಚರಣೆ ತಡೆಯದನ್ನ ದಿನಾಚರಣೆ ಮಾಡ್ತಾ ಇದ್ದೀರಪ್ಪ ಅಂತಂದಾಗ 21ನೇ ಶತಮಾನದಲ್ಲಿದ್ದೀರಿ, ತುಂಬಾ ಟೆಕ್ನಾಲಜಿಯಲ್ಲಿ ಸಹ ಮುಂದೆ ಬಂದಿದ್ರಿ, ಆದ್ರೂ ಸಹ ಮಾನವ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗ್ತಾ ಇದೆಯಪ್ಪ ಅಂತಂದಾಗ ನಮ್ಮನ್ನ ನಾವೇ ಕ್ವಶನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಾನವ ಕಳ್ಳ ಸಾಗಣೆ ಯಾವುದೇ ಮಿಷಿನಿಂದ ಆಗಲ್ಲ, ಪ್ರಾಣಿಗಳಿಂದ ಆಗಲ್ಲ, ಮನುಷ್ಯನಿಂದನೇ ಆಗುವಂಥದ್ದು. ಅಂದ್ರೆ ಮನುಷ್ಯನಿಗೆ ಮಾಡುವಂತಹ ಒಂದು ಶೋಷಣೆ, ಈ ಒಂದು ಶೋಷಣೆಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಇವತ್ತು ನಾವು ಜಾಗೃತಿ ಮೂಡಿಸುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ನಾವು ಪ್ರಾಣಿಗಳು ಹಲ್ಲೆ ಮಾಡಿರುವಂಥದ್ದು ಎಲ್ಲೋ ಒಂದು, ನಾವು ಪ್ರಾಣಿಗಳಿಂದ ಹಲ್ಲೆ ಗೊತ್ತಾಗಿರೋದು ಕಡಿಮೆ ಆದರೆ ಮನುಷ್ಯನಿಗೆ ದೌರ್ಜನ್ಯ ಮಾಡ್ತಾ ಇರುವಂಥದ್ದು ತುಂಬಾ ಹೆಚ್ಚಾಗ್ತಾ ಇದೆ. ನಮ್ಮ ಭಾರತ ಸಂವಿಧಾನ ಬಲಿಷ್ಠ ಸಂವಿಧಾನವಾಗಿದ್ದು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಮೂಲಭೂತ ಕರ್ತವ್ಯಗಳನ್ನು ಸಹ ಕೊಟ್ಟಿದೆ. ಹಾಗಿದ್ರೂ ಸಹ ಈ ಒಂದು ಕಳ್ಳ ಸಾಗಾಣಿಕೆ ಬೇರೆ ಬೇರೆ ರೀತಿಯಲ್ಲಿ ಜರುಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಮಾನವನ ಒಂದು ದುರಾಸೆ. ಈ ಗೌತಮ ಬುದ್ಧ ಅವರು ಹೇಳಿದ್ದಾರೆ, ಆಸೆಯ ದುಃಖಕ್ಕೆ ಮೂಲ, ಆಸೆಯ ಲೋಭಕ್ಕೆ ಮೂಲ ಅನ್ನುವಂಥದ್ದು. ನೋಡಿ, ಈ ಒಂದು ಆಸೆ ಅನ್ನುವಂಥದ್ದು ಇದ್ದಾಗ ಮನುಷ್ಯನ ಮೇಲೆ ಅನ್ಯಾಯ ಎಸಗುವಂಥದ್ದು, ಮನುಷ್ಯನ ಮೇಲೆ ಶೋಷಣೆ ಎಸಗುವಂಥದ್ದು, ಯಾರ ಹೆಂಗನಾದ್ರೆ ನಂಗೇನಾಗಬೇಕು ಅನ್ನುವಂಥ ಒಂದು ಭಾವನೆಯನ್ನ ಬೆಳೆದುಕೊಂಡು ಬರೀ ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಚೆನ್ನಾಗಿದ್ರೆ ಸಾಕು, ಇನ್ನೊಬ್ಬರ ಅವಶ್ಯಕತೆ ನಮ್ಗಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಇನ್ನೊಬ್ಬರನ್ನ ತುಳಿದು ಮತ್ತೊಬ್ಬರು ಬೆಳೆಯುವಂಥದ್ದನ್ನೇ ಶೋಷಣೆ ಅಂತ ಇರೋದು. ಈ ಒಂದು ಶೋಷಣೆಯನ್ನ ಮಾನವನೇ ವಿವಿಧ ರೀತಿಗಳಲ್ಲಿ ಮಾಡ್ತಾ ಇರುವಂಥದ್ದು ನಿಜವಾಗಿ ಸಹ ನಾಚಿಕೆಗೇಡಿನ
ಸಂಗತಿ ಎಂದು ತಪ್ಪಾಗಲಾರ್ದು. ಯಾಕಂದ್ರೆ ನಾವು ಅನೇಕ ಆಸೆ ಆಮಿಷಗಳನ್ನ ಕಳಿಸಿ ಹೆಣ್ಮಕ್ಳನ್ನ ವಿದೇಶ ಕರ್ಕೊಂಡು ಹೋಗುವಂಥದ್ದಾಗೋದು ಅಥವಾ ಮಕ್ಕಳನ್ನ ಭಿಕ್ಷಾಟನೆ ಕರ್ಕೊಂಡು ಹೋಗುವಂಥದ್ದಾಗೋದು ಅಥವಾ ಸೈಬರ್ ವಂಚನೆ ಆಗುವಂಥದ್ದು, ಈ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಸಹ ವಂಚನೆಗೆ ಒಳಗಾಗ್ತಾ ಇರುವಂತ ಮಾನವ, ಆ ವಂಚನೆ ಮಾಡ್ತಾ ಇರೋನು ಸಹ ಮಾನವ ಅನ್ನುವಂಥದ್ದು ದುರಾದೃಷ್ಟಕರ. ಯಾವಾಗ ಮನುಷ್ಯ ತಾನು ಬದುಕಬೇಕು, ಬೇರೆಯವರು ಸಹ ಬದುಕಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತಾನೆ, ಹಾಗೆ ಇವೆಲ್ಲವೂ ಸಹ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅವರೆಲ್ಲ ಎಚ್ಚೆತ್ಕೊಳ್ಳುವಂತ ಒಂದು ಕಾಲ ಬರಬೇಕು, ಬಂದಿದೆ. ಆ ಉದ್ದೇಶಕ್ಕೋಸ್ಕರ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ನಮ್ಗೆ ಅರಿವಿದ್ದಾಗ ನೆರವು ಬರುತ್ತೆ, ಜಾಗೃತಿ ಇದ್ದಾಗ ನಾವು ಎಚ್ಚರಿಕೆ ವಹಿಸ್ತೀವಿ, ಅನ್ಯಾಯಕ್ಕೆ ಒಳಗಾಗಲ್ಲ. ಈ ಅನ್ಯಾಯಕ್ಕೆ ಒಳಗಾದವನ್ನ ರಕ್ಷಣೆ ಮಾಡುವಂತ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮಗಳೆಲ್ಲ ಆಯೋಜನೆ ಮಾಡ್ತಾ ಇರುವಂಥದ್ದು. ಆದ್ರಿಂದ ಎಲ್ಲ ಏನು ಈ ಭಾಗವಹಿಸಿರೋ ವಿದ್ಯಾರ್ಥಿಗಳು ಈಗಿಂದಲೇ ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಳ್ರಿ, ಮತ್ತೆ ಬೇರೆಯವರು ಸಹ ಅರಿವನ್ನ ಮೂಡಿಸಿ ಆ ಮೂಲಕ ಒಂದು ಸಮಾಜ ನಿರ್ಮಾಣ ಮತ್ತೆ ಸುಶಿಕ್ಷಿತ ಸಮಾಜ ನಿರ್ಮಾಣ ಮಾಡುವಂತಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲರೂ ಸಹ ಬದುಕಕ್ಕೆ ಭಾರತ ಸಂವಿಧಾನ ಅವಕಾಶ ಕೊಟ್ಟಿದೆ, ಅದನ್ನ ಇನ್ನೊಬ್ಬರನ್ನ ತುಳಿದು ಬದುಕುವಂತ ಅವಶ್ಯಕತೆ ಇಲ್ಲ. ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಶ್ರೀ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಶ್ರೀ ಸುಬ್ರಹ್ಮಣ್ಯ ಸರ್ ಅವರೇ, ಹಾಗೂ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಮಂಡ್ಯ ಶ್ರೀ ಆನಂದ್ ಕುಮಾರ್ ಸರ್ ಅವರೇ, ವೆಂಕಟೇಶ್ ಅವರೇ, ಸತ್ಯಾನಂದ್ ಅವರೇ, ಪ್ರಸನ್ನ ಕುಮಾರ್ ಅವರೇ, ಶ್ರೀನಿವಾಸ್ ಅವರೇ, ಗೀತಾಲಕ್ಷ್ಮಿ ಅವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗ ಇರುವ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರೆ, ಮಾಧ್ಯಮ ಮಿತ್ರರು, ಈ ಒಂದು ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನು ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಸಾಗರಿಗೆ ತಿಳಿಸಲು ಒಂದು ಜಾಗೃತಿ ಮೂಡಿಸುವಂಥದ್ದು, ಮತ್ತೆ ಇನ್ನೊಂದು ನಿಮ್ಗೆ ಅರಿವಿರಬೇಕು. ಯಾಕೆಂದ್ರೆ ಏನಕ್ಕೋಸ್ಕರ ಈ ತರ ಆಗುತ್ತೆ, ಬಹಳಷ್ಟು ಹೆಣ್ಮಕ್ಳು ಓದೋ ವಯಸ್ಸಿನಲ್ಲಿ ಯಾವುದೋ ಒಂದು ಫಿಸಿಕಲ್ ಅಟ್ರಾಕ್ಷನ್ ಒಳಗಾಗಿ ತದನಂತರ ಏನೋ ಕನ್ಸ್ಯೂಮ್ ಆಗ್ಬಿಡ್ತಾರೆ, ಮನೆ ಹೇಳ್ಕೊಳ್ಳಿ ಗೊತ್ತಾಗಲ್ಲ. ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂತಾರೆ, ಎಷ್ಟೋ ಹೆಣ್ಮಕ್ಳು ಆ ಮಗು ಡೆಲಿವರಿ ಆದಾಗ ಎಲ್ಲೋ ಬಿಟ್ಬಿಟ್ಟು ಹೊರಟೋಗ್ತಾರೆ, ಎಲ್ಲೋ ಬಿಸಾಕ್ಬಿಡ್ತಾರೆ. ಆ ಮಗುಗೆ ಯಾರು ಕ್ಲೇಮ್ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಈಗ ಯಾವ್ದಾದ್ರು ಸಾಕೊಂಡಿರೋ ತಂದೆ ತಾಯಿ ಜೊತೆ ಇರುವಂತ ಮಕ್ಕಳು, ಕರೆಕ್ಟ್ ಅಲ್ವಾ? ತಂದೆ ತಾಯಿ ಜೊತೆಲಿ ಇರುವಂತ ಮಕ್ಕಳು ಏನಾದ್ರು ಕಾಣೆ ಆದ್ರೆ ಅಥವಾ ಕಳುವಾದ್ರೆ ಇಮಿಡಿಯೇಟ್ಲಿ ಪೊಲೀಸಿಗೆ ಎಲ್ಲಾನು ವರದಿ ಮಾಡ್ತಿರಲ್ಲ. ಅದೇ ಒಂದು ಹೆಣ್ಮಕ್ಳು ಬಿಫೋರ್ ಮ್ಯಾರೇಜ್ ಅಥವಾ ಏನೋ ಈ ತರ ಒಂದು ಅಚಾನಕ್ ಆಗಿ ಅವ್ರನ್ನ ಎಲ್ಲ ಮಗು ಬಿಟ್ಟು ಬಂದಾಗ ಯಾರು ಕ್ಲೈಮ್ ಮಾಡ್ತಾರ? ಈ ಮಗು ಏನ್ ಯೂಸ್ ಆಗಿದೆ ಅನ್ನೋದು ಯಾರು ಗೊತ್ತಾಗುತ್ತ? ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ಸೊ ಈ ಒಂದು ಈಗ ಸದ್ಯ ನಾನು ಸರ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ, ರೇರೆಸ್ಟ್ ಆಫ್ ರೇರ್ ಕೇಸ್. ನಾನು ಈ ಒಂದು ಮಾನವ ಕಳ್ಳ ಸಾಗಾಣಿಕೆಯದು ಅಷ್ಟು ನಾವು ಕೇಳಿಲ್ಲ, ಅಷ್ಟೊಂದು ಕೇಸಸ್ ರಿಪೋರ್ಟ್ ಆಗಲ್ಲ. ಇದನ್ನ ವೆರಿ ಡಿಫಿಕಲ್ಟ್. ಆದ್ರೆ ಇದು ಏನಕ್ಕೋಸ್ಕರ ಆಗಬಹುದು ಅಂದ್ರೆ, ಒಂದು ಹೆಣ್ಣು ಮಕ್ಕಳಲ್ಲಿ ಓದೋ ವಯಸ್ಸಲ್ಲಿ, ವಿದ್ಯಾಭ್ಯಾಸ ಮಾಡೋ ವಯಸ್ಸಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೆಲವರೆಲ್ಲ ತುಂಬಾ ಅಟ್ರಾಕ್ಷನ್ ಆಗ್ಬಿಡ್ತಾರೆ. ಎಷ್ಟೋ ಜನ ಬರ್ತಾರೆ ಹೆಣ್ಮಕ್ಳು, ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಮಾಡೋದು, ಫೇಸ್ಬುಕ್ ಅಲ್ಲಿ ಲವ್ ಮಾಡೋದು, ಅವ್ರು ಯಾರಂತ ಗೊತ್ತಿಲ್ಲ, ಅವ್ರು ನಂಬ್ಕೊಂಡು ಎಲ್ಲೋ ಹೊರಟೋಗ್ತಾರೆ ಮನೆ ಬಿಟ್ಟು, ಅವ್ರನ್ನ ಹುಡುಕಿಸ್ತೀವಿ. ಆಮೇಲೆ ಒಂದಷ್ಟು ವರ್ಷ ಎಲ್ಲ ಬಹಳ ಇನ್ನೂ ಅಡ್ವಾನ್ಸ್ ಆಗಿದ್ದಾರೆ, ಎಲ್ಲ ಮೊಬೈಲ್ ಯೂಸ್ ಮಾಡಬಾರ್ದು, ಗೊತ್ತಾಗುತ್ತೆ ಪೊಲೀಸರು. ಒಂದು ಫೈನ್ ಡೇ ಅವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ದಯವಿಟ್ಟು ಹೆಣ್ಮಕ್ಳ ಎಲ್ರಿಗೂ ಹೇಳ್ತೀನಿ, ಈ ಒಂದು ವಿದ್ಯಾಭ್ಯಾಸದ ಇದಾಗಿ ಡಿಸ್ಕಂಟಿನ್ಯೂ ಆಗಿ ಇವನ್ ಗಂಡು ಮಕ್ಕಳು ಅಷ್ಟೇ, ನೀವು ಜಾಬ್ ಆಪರ್ಚುನಿಟಿ ಏನೋ ಫೇಲ್ ಆಗಿರುತ್ತೋ, ಒಂದು ಎಕ್ಸಾಮ್ ಫೇಲ್ ಆಗಿರುತ್ತೆ, ಮನೇಲಿ ಉಳಿತಾರೆ ಅಂತನೋ, ಮತ್ತೆ ಏನಾದ್ರೂ ಸೊಸೈಟಿ ಫೇಸ್ ಮಾಡಕ್ಕಾಗ್ದೇನೋ ಎಲ್ಲೋ ಓಡೋಗ್ತೀರಿ.
ಎಲ್ಲೋ ಕೆಲಸಕ್ಕೆ ಸೇರ್ತಾರೆ, ಅಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ಹಂಗಾಗಿ ಯಾವುದೇ ಒಂದು ಇಂಥ ಒಂದು ಸಮಾಜದ ಒಂದು ಏನು ಇದು ಕೊಚ್ಚೆ ಅಂತ ಹೇಳೋದು, ಇಂಥದ್ದು ಯಾವುದೇ ಒಂದು ಹೋಗಲಾಡಿಸ್ಲಿಕ್ಕೆ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ. ಯಾವುದೇ ಡಿಫರೆನ್ಸ್, ನಾನು ಯಾವಾಗ ಹೇಳ್ತಾ ಇರ್ತೀನಿ ಮಕ್ಕಳಲ್ಲಿ, ಎನಿ ಡಿಫರೆನ್ಸ್, ವೆದರ್ ಇಟ್ಸ್ ಕಾಸ್ಟ್ ಡಿಫರೆನ್ಸ್, ಕ್ಲಾಸ್ ಡಿಫರೆನ್ಸ್, ಜೆಂಡರ್ ಡಿಫರೆನ್ಸ್, ಹೆಣ್ಣು ಗಂಡು ಭೇದ, ಎಲ್ಲಾ ಡಿಫರೆನ್ಸ್ ನ ಹೋಗಲಾಡಿಸೋದು ಓನ್ಲಿ ಥ್ರೂ ಎಜುಕೇಶನ್. ಇವಾಗ ನಾವು ಯಾರೇ ಕೂತ್ಕೊಂಡಿದ್ವಿ ನಿಮ್ಮ ಮುಂದೆ ಸ್ಟೇಜ್ ಮೇಲೆ, ಎಲ್ಲರೂ ಯಾಕೆ ನಮ್ಮನ್ನ ಕರೆದಿದ್ದಾರೆ, ಯಾಕೆ ನಾವು ಸ್ಟೇಜ್ ಆಕ್ಯುಪೈ ಮಾಡಿದೀವಿ ಅಂದ್ರೆ ನಮ್ದು ಇಂಡಿವಿಜುವಲ್ ಅಲ್ಲ, ಅದು ಓನ್ಲಿ ನಮ್ಮ ವಿದ್ಯೆಗಷ್ಟೇ ನಾವು ಇಲ್ಲಿ ಕೂತಿದ್ದೀವಿ. ಇಷ್ಟನ್ನ ಅರ್ಥ ಮಾಡ್ಕೊಳ್ಬೇಕು ಎಲ್ಲಾನು. ಎಲ್ಲಾ ಸ್ಟೂಡೆಂಟ್ಸ್ ಅಷ್ಟೇ ವಿದ್ಯಾಭ್ಯಾಸ ಹೇಳ್ತಾರಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಬಿಟ್ಟು, ಅದು ನಿಜವಾಗ್ಲೂ ನಿಮ್ಗೆ ಯಾವಾಗ ಅರಿವಾಗುತ್ತಂದ್ರೆ ನೀವು ಮುಂದೆ ಬೆಳೆದು ನೀವು ಏನಾದ್ರೂ ಕೆಲಸ ಮಾಡ್ಬೇಕಾದ್ರೂ ಅಥವಾ ಬೇರೆ ಏನಾದ್ರೂ ಹೆಣ್ಮಕ್ಳು ಮದುವೆ ಆದ್ಮೇಲೋ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಿಂತಾಗ ಗೊತ್ತಾಗುತ್ತೆ ಇದೆಷ್ಟು ಗೋಲ್ಡನ್ ಲೈಫ್ ಅಂತ. ಇದು ಖುಷಿ ಪಡೋ ಜೊತೆಯಲ್ಲಿ, ಎಂಜಾಯ್ ಮಾಡೋ ಜೊತೆಯಲ್ಲಿ ವಿದ್ಯೆಯನ್ನು ಕಲಿಬೇಕು ಅನ್ನೋ ಒಂದು ಅರಿವಿರಬೇಕು ಫಸ್ಟ್. ಅದು ಯಾವತ್ತೂ ಬಿಟ್ಬಾರ್ದು. ನಿಮ್ ತಂದೆ ತಾಯಿ ಏನು ಶಾಲೆಗಳಿಗೆ ಕಳಿಸಿರ್ತಾರೆ, ನಿಮ್ ತಾಯಿ ಎಷ್ಟೊತ್ತಿಗೆ ಹೇಳ್ತಾರೆ, ಬೆಳಗ್ಗೆ ಒಂದು 5-6 ಗಂಟೆಗಳ